ಕಂಪನಿಗಳು ಬಂದು ಅವರ ಡೇಟಾ ಪ್ಲಾನ್ನ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಜುಲೈ 3, 2024ರಿಂದ ಇದು ಬಂದು ಅಪ್ಲೈ ಆಗುತ್ತೆ. ಅದಕ್ಕಿಂತ ಮುಂಚೆ ರೀಚಾರ್ಜ್ ಮಾಡೋರಿಗೆ ಹಳೆ ಪ್ಲಾನ್ಸ್ ಏನಿದೆ ಅದೇ ಬಂದು ಕಂಟಿನ್ಯೂ ಆಗುತ್ತೆ. ಜುಲೈ 3ರಿಂದ ಹೊಸ ಪ್ಲಾನ್ಗಳು ಎಲ್ಲ ಕಂಪನಿಗಳನ್ನು 10ರಿಂದ 25% ಡೇಟಾ ಪ್ಲಾನ್ಸ್ ಅಲ್ಲಿ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ನೀವು ಜೂನ್ 3ಕ್ಕಿಂತ ಮುಂಚೆನೆ ರೀಚಾರ್ಜ್ ಮಾಡಿದ್ರೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿ ಇಟ್ಟಿದ್ರು ಕೂಡ ನಿಮ್ಮ ಪ್ಲಾನ್ ಇವಾಗ ಏನ್ ರನ್ನಿಂಗ್ ಅಲ್ಲಿ ಇದೆಯೋ ಅದು ಮುಗಿದ್ಮೇಲೆ ಅದು ಬಂದು ಕಂಟಿನ್ಯೂ ಆಗೋದು. ಯಾವುದೇ ನೀವು ಸಿಮ್ ಅನ್ನ ಯೂಸ್ ಮಾಡ್ತಾ ಇರ್ಬೋದು, ನೀವು ಇವಾಗ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿ ಇಟ್ಟಿರಿ. ಸೊ ನೆಕ್ಸ್ಟ್ ನಿಮ್ಮ ಪ್ಲಾನ್ ಇವಾಗ ಏನು ಇದೆಯೋ ಅದು ಎಕ್ಸ್ಪೈರ್ ಆದ್ಮೇಲೆ ನೀವು ನೆಕ್ಸ್ಟ್ ರೀಚಾರ್ಜ್ ಮಾಡಿರೋ ಪ್ಲಾನ್ ಬಂದು ಅಪ್ಲೈ ಆಗುತ್ತೆ. ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಏನಿದೆಯೋ ಅದನ್ನ ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಅದೇ ಆ ಪ್ಲಾನ್ ಬಂದು ಇವಾಗ ಇರೋ ಪ್ಲಾನಿಗಿಂತ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ಲಾಸ್ಟ್ ಆಗಿ ಈ ಕಂಪನಿಗಳೆಲ್ಲ ರೇಟ್ ಜಾಸ್ತಿ ಮಾಡಿದ್ದು ಬಂದು 2019ರಲ್ಲಿ ಮಾಡಿದ್ರು, ಮತ್ತೆ 2021ರಲ್ಲಿ ಮಾಡಿದ್ರು. ಇದಾದ್ಮೇಲೆ ಇವಾಗ ಎಲೆಕ್ಷನ್ ಆದ್ಮೇಲೆ 2024ಅಲ್ಲಿ ಮಾಡ್ತಾ ಇದ್ದಾರೆ. ಸರಿ, ಇವಾಗ ಎಷ್ಟಪ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿದ್ರೆ, ಹಳೆ ಪ್ಲಾನ್ಸ್ ಏನಿದೆಯೋ ಅದರ ಮೇಲೆ 25% ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲಾ ಕಂಪನಿಗಳನ್ನು. ಎಕ್ಸಾಂಪಲ್ಗೆ ಇವಾಗ ಒಂದೊಂದು ಕಂಪ್ನಿ ಬೈ ಕಂಪ್ನಿ ರೇಟ್ ಅನ್ನ ನೋಡ್ತಾ ಹೋಗೋಣ, ಎಷ್ಟು ಜಾಸ್ತಿ ಡಿಫ್ರೆನ್ಸ್ ಸಿಗುತ್ತೆ ನಿಮ್ಗೆ ಅಂತ. ಜಿಯೋ ಅಂತ ನೋಡಿದ್ರೆ ಇವಾಗ ಸ್ಕ್ರೀನ್ ಅಲ್ಲಿ ಇವಾಗ ಕಾಣ್ತಾ ನೋಡಿದ್ರೆ ಜಿಯೋ ಬಂದು ₹155 2GB ಡೇಟಾ. ಈ ಪ್ಲಾನ್ ಬಂದು ಇವಾಗ ₹189 ಆಗಿದೆ. 209 ಬಂದು 299 ಆಗಿದೆ. ಸೊ ಈ ತರ 30% ಬಂದು ಇವರ ಪ್ಲಾನ್ಸ್ ಅಲ್ಲಿ ಡೇಟಾ 25% ಬಂದು 25% ಪ್ಲಾನ್ಸ್ ನ ಪ್ರೈಸ್ ಬಂದು ಹೈಕ್ ಆಗಿದೆ. ಏರ್ಟೆಲ್ ಅಂತ ನೋಡಿದ್ರೆ ಇವರ ಅನ್ಲಿಮಿಟೆಡ್ ಪ್ಲಾನ್ ₹179, 28 days ವ್ಯಾಲಿಡಿಟಿ. ಇದು ಬಂದು ಇವಾಗ ನೆಕ್ಸ್ಟ್ ಪ್ಲಾನ್ ಅಂತ ನೋಡಿದ್ರೆ ₹455 ಪ್ಲಾನ್ ಬಂದು ಇವಾಗ ₹509 ಆಗಿದೆ. ವಾಯ್ಸ್ ಪ್ಲಾನ್ 265 ದಿನ ಅಂದ್ರೆ 1 ವರ್ಷಕ್ಕಾದ ಡೇಟಾ ಇದು ಇವಾಗ 2000 ಆಗಿದೆ. ಸೊ ಈ ತರ ನೀವು ಈ ಎಲ್ಲ ನಿಮ್ಮ ಟ್ಯಾರಿಫ್ ಅನ್ನ ನೋಡ್ಬೇಕಂದ್ರೆ ನೀವು ಅಫಿಷಿಯಲ್ ಅವರ ವೆಬ್ಸೈಟ್ ಅಲ್ಲೇ ಹೋಗಿ ಚೆಕ್ ಮಾಡ್ಕೊಬಹುದು, ಎಷ್ಟೊಂದು ಟ್ಯಾರಿಫ್ಸ್ ಇದೆ, ಎಷ್ಟು ಪ್ರೈಸ್ ಚೇಂಜ್ ಆಗಿದೆ ಅಂತ. ಸೊ ವೋಡಾಫೋನ್ ಅಲ್ಲಿ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಪ್ಲಾನ್ ಬಂದು ₹179 ಸ್ಟಾರ್ಟ್ ಆಗುತ್ತೆ, 28 days ವ್ಯಾಲಿಡಿಟಿ. ಇವಾಗ ₹199 ಆಗಿದೆ. ಸೊ ನೆಕ್ಸ್ಟ್ ಇರೋ ಪ್ಲಾನ್ ಬಂದು ₹269, 28 ದಿನ. ಎಲ್ಲದರಲ್ಲೂ ಪ್ಲಾನ್ಸ್ ಬಂದು ಚೇಂಜ್ ಆಗಿದೆ. ನೀವು ಅವರ ಆ ವೆಬ್ಸೈಟ್ ಅಲ್ಲೇ ಹೋಗಿ ಚೆಕ್ ಮಾಡ್ಕೊಬಹುದು. ಸೊ ಇದೊಂದು ಅಪ್ಡೇಟ್, ಪ್ಲಾನ್ಸ್ ಬಂದು ಚೇಂಜ್ ಆಗಿದೆ. ಸೊ ಜಿಯೋ ಬಂದು ಅನ್ಲಿಮಿಟೆಡ್ 5G ಕೊಡ್ತಾ ಇದ್ದಾರೆ. ಇದು ಬಂದು ಇವಾಗ ಅವೈಲೇಬಲ್ ಇರೋ ಜಾಗದಲ್ಲಿ ಮಾತ್ರ ಇದು 5G ವರ್ಕ್ ಆಗ್ತಿದೆ. ಸೊ ಈ 5G ಬಂದು ನಿಮಗೆ ಬೇಕಂದ್ರೆ 2GB ಮೇಲೆ ಇರೋ ಪ್ಲಾನ್ಸ್ ನ ರೀಚಾರ್ಜ್ ಮಾಡಿದ್ರೆ ಮಾತ್ರ ಜಿಯೋದಲ್ಲಿ ನಿಮಗೆ 5G ಸಿಗೋದು. ಅಂದ್ರೆ 2GB ನೆಕ್ಸ್ಟ್ ಜುಲೈ 3 ಅಲ್ಲಿಂದ ಬರೋ ಎಲ್ಲಾ ಪ್ಲಾನ್ಸ್ ಅಲ್ಲಿ 2GB ಇರಬೇಕು. ಡೈಲಿ 2GB ಯೂಸ್ ಮಾಡೋ ಲಿಮಿಟ್ಸ್ ಆ ಪ್ಲಾನ್ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಿಮಗೆ 5G ಅನ್ಲಿಮಿಟೆಡ್ ವರ್ಕ್ ಆಗೋದು. ಅದಕ್ಕಿಂತ ಕಮ್ಮಿ ಬರೋದ್ರಲ್ಲಿ ನಿಮಗೆ 5G ಅನ್ಲಿಮಿಟೆಡ್ ಸಿಗೋದಿಲ್ಲ. ಸೊ ಇವಾಗ ಕರೆಂಟ್ ಅಲ್ಲಿ ಇರೋ ಪ್ಲಾನ್ ಆ ತರ ಇಲ್ಲ. 2GB ಕೆಳಗಡೆ ಇದ್ದು 239 ಇದ್ರ ಮೇಲೆ ನೀವು ಯಾವ್ದು ರೀಚಾರ್ಜ್ ಮಾಡಿದ್ರು 5G ಅನ್ಲಿಮಿಟೆಡ್ ಸಿಗ್ತಾ ಇತ್ತು. ಆದ್ರೆ ಇವಾಗ ನೆಕ್ಸ್ಟ್ ಪ್ಲಾನ್ ಇಂದ ನಿಮಗೆ 5G ಅನ್ಲಿಮಿಟೆಡ್ ಬೇಕಾದ್ರೆ 2GB ಪರ್ ಡೇ ಇದ್ರ ಮೇಲೆ ಇರೋದ್ರನ್ನ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಿಮಗೆ ಜಿಯೋದಲ್ಲಿ 5G ಸಿಗೋದು. ಸೊ ಏರ್ಟೆಲ್ ಅಲ್ಲಿ ಆತರ ಯಾವ್ದು ರೆಸ್ಟ್ರಿಕ್ಷನ್ಸ್ ಇದು ಗಂಟೆ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಯಾವ್ದಾರ ಬಂದ್ರೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ವೆಬ್ಸೈಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನೋಡ್ಕೊಳ್ಳಿ, ಅವಾಗ ಇಲ್ಲ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ ಇಟ್ಟಿರ್ತೀವಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಎಷ್ಟೊಂದು ಯೂಸ್ಫುಲ್ ಕಂಟೆಂಟ್ ಇನ್ನ ಫ್ಯೂಚರ್ಸ್ ಅಲ್ಲಿ ಇನ್ನು ಮುಂದೆ ತರ್ತಾ ಇರ್ತೀವಿ. ಅದಕ್ಕಂತ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್.